ನೀಟ್ ಕೌನ್ಸಿಲಿಂಗ್ ರಿಲೇಟೆಡ್ ಲೇಟೆಸ್ಟ್ ಆಗಿ ಕೆಲವು ಅಪ್ಡೇಟ್ಸ್ಗಳಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಾಕಷ್ಟು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ಕವರ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಮೊದಲೇದಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟು KECTದು ಇವತ್ತು ಬರುತ್ತೆ ಅಂತ ಹೇಳಿದರೆ ಸಂಜೆ 6 ಗಂಟೆ ಅಷ್ಟರಲ್ಲಿ ವೆಯ್ಟ್ ಮಾಡಿ ನೋಡೋಣ ಬರುತ್ತಾ ಬರಲ್ವ ಅಂತ. ಇವಾಗ ನೆಕ್ಸ್ಟ್ ನೀಟ್ ಅಪ್ಡೇಟ್ಸ್ ಬಗ್ಗೆ ಬರೋದಾದರೆ ಇಲ್ಲಿ ವೆಬ್ಸೈಟಲ್ಲಿ ಯಾವುದೇ ಥರದ ನೋಟಿಫಿಕೇಷನ್ ಬಂದಿಲ್ಲ, ಸರಿನಾ? ಆದರೆ ಟ್ವಿಟರ್ ಅಕೌಂಟಲ್ಲಿ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ಆ ಒಂದು ನೋಟಿಫಿಕೇಷನ್ ಪ್ರಕಾರ ಏನು ಹೇಳ್ತಾರೆ ಅಂದರೆ ಕ್ಲಾಸ್ ಎ ಮತ್ತು ವೈ ಯಾರು ST ಜಾನ್ಸ್ ಕಾಲೇಜಸ್ನ ಕ್ಲೈಮ್ ಮಾಡ್ತಾ ಇಲ್ಲ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಆನ್ಲೈನಲ್ಲಿ ಬರುತ್ತೆ. ನೀವು ಕ್ಲಾಸ್ ಎ ಮತ್ತು ಕ್ಲಾಸ್ ವೈ ಆಗಿ ಏನಾದರೂ ST ಜಾನ್ಸ್ನ ಕ್ಲೈಮ್ ಮಾಡ್ತಾ ಇರ ಅಂದರೆ 12ನೇ ತಾರೀಕು ಅಥವಾ 13ನೇ ತಾರೀಕು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ, ಸರಿನಾ? ಮತ್ತು ಇಲ್ಲಿ ಯಾರು ಕ್ಲಾಸ್ BCDEFGHIJKLMN ಹೋಗಿ ಬರ್ತೀರಾ ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನ್ಗೆ ಹೋಗಿ ಆಮೇಲೆ ವೆರಿಫಿಕೇಷನ್ ಸ್ಲಿಪ್ನ ನೀವು ಪಡ್ಕೋಬೋದಾಗಿರುತ್ತೆ. ಮತ್ತು ಇದಕ್ಕೆ ಅಡಿಷ್ನಲ್ ಆಗಿ ಏನು ಹೇಳ್ತಾ ಇರಂದರೆ ಇಲ್ಲಿ ನೀವು ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಿಕ್ಸ್ ಮಾಡ್ಕೊಬಿಟ್ಟಿದ್ರೆ ಈ ಒಂದು ಕ್ಲಾಸಿಗೆ ಬಿಲಾಂಗ್ ಆಗಿ ನಿಮ್ಮದು ಕ್ಲಾಸ್ಗಳಿಗೆ ನೀವು ಬಿಲಾಂಗ್ ಆಗಿ ನೀವೇನಾದರೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಹತ್ರ ಒಂದು ನೀಟ್ ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂದರೆ ನೀವು ಆಗಸ್ಟ್ 12ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾಗುತ್ತೆ. KA ಹೋಗಿ ರಿಲೆವೆಂಟ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅವಾಗ ನೀವು ಒಂದು ಆಪ್ಷನ್ ಎಂಟರ್ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ, ಸರಿನಾ? ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀಟ್ ಆಪ್ಷನ್ ಟ್ರಿ ಕೋರ್ಸ್ ಅಂತ ಇದೆ, ಈ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ವೆಬ್ಸೈಟ್ ಡಿಸೈನಿಂಗ್ ಕಲಿಬೇಕಂದ್ರೆ KCT ಸ್ಟೂಡೆಂಟ್ಸು ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೀಟ್ ಆಪ್ಷನ್ ಟ್ರಿ ಕೋರ್ಸಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಅಂದರೆ ನಿಮಗೆ ಪ್ರತಿಯೊಂದು ರೌಂಡ್ ಆದಮೇಲೆ ಕೂಡ ಇಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಕಾಲೇಜ್ನ ಯಾವ ರೀತಿ ಮಾಡಿಫೈ ಮಾಡ್ಕೋಬೇಕು, ಡಿಲೀಟ್ ಮಾಡಬೇಕು, ರೀಅರೇಂಜ್ ಮಾಡಬೇಕು ಅನ್ನೋದನ್ನ ಯಾರು ಬೈ ಮಾಡಿಲ್ಲ ಬೈ ಮಾಡ್ಕೊಳ್ಳಿ. ಮತ್ತು ಕಾಲ್ ಲಿಸ್ಟ್ ಕೂಡ ಇದೆಲ್ಲ ಅವೈಲೇಬಲ್ ಇರುತ್ತೆ. ಇವಾಗ ನಾವು ಬ್ಯಾಕ್ ಅಪ್ಡೇಟ್ ಬಗ್ಗೆ ಬರೋಣ. ಇಲ್ಲಿ ಅಪ್ಡೇಟ್ ಏನು ಬಂದಿದೆ ಅಂದರೆ ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಲ್ಲೂ ಕೂಡ ಗೌರ್ಮೆಂಟ್ ಕೋಟಾ ಸೀಟ್ಸ್ಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮೆಡಿಕಲ್ ಡೈರೆಕ್ಟರ್ ಏನಿದಾರಲ್ಲ ಅವರು ಅಸಿಸ್ಟ್ ಮಾಡಿದ್ದಾರೆ. ಇಲ್ಲಿ PG ಡಿಗ್ರಿಲಿ ನೀವು ಯಾವ ರೀತಿ 25% ಸೀಟ್ ಗೌರ್ಮೆಂಟ್ ಕೋಟಾ ಕೊಡ್ತೀರಾ ಸೇಮ್ ಅದೇ ರೀತಿ UGಗೂ ಕೂಡ ಕೊಡಿ ಅಂತ ಇಲ್ಲಿ ರೈಸ್ ಮಾಡಿದ್ದಾರೆ. ಆದರೆ ಇದು ಅಫಿಷಿಯಲ್ ಆಗಿ ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ, ವೆಯ್ಟ್ ಮಾಡಿ. ಏನಾದರೂ ಚೇಂಜಸ್ ಆಯಿತು ಈ ವರ್ಷ ಏನಾದರೂ ಇಂಪ್ಲಿಮೆಂಟ್ ಆಯಿತು ಅಂದರೆ ನಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಜಸ್ಟ್ ಅನ್ಅಫಿಷಿಯಲ್ ನ್ಯೂಸು, ಜಾಸ್ತಿ ನೋಪ್ ಇಟ್ಕೊಳ್ಳೋಕೆ ಹೋಗ್ಬಿಡಿ ಸದ್ಯಕ್ಕೆ. ಈ ರೀತಿ ಒಂದು ಡಿಸ್ಕಷನ್ ಲೆವೆಲ್ ಹೋಗ್ತಿದೆ, ನೋಡೋಣ ಏನಾಗುತ್ತೆ ಅಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದು ಒಂದೇ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನೆನ್ನೆನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ಇವತ್ತೇನಾದರೂ ಸ್ಟಾರ್ಟ್ ಆಗುತ್ತಾ, ಅಟ್ಲೀಸ್ಟ್ ನಾಳೆ ಏನಾದರೂ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ 3 ವಿಷಯಗಳ ಬಗ್ಗೆ ತಿಳ್ಕೊಳ್ಳಿ. ಏನಂದರೆ ಇಲ್ಲಿ ಎಷ್ಟೊಂದು ಜನ ಒನ್ ಡೇ ಮೆಂಬರ್ಶಿಪ್ ತೊಗೊಂಡಿರ್ತಾರೆ, ಎಷ್ಟೊಂದು ಜನ ಫುಲ್ ಮೆಂಬರ್ಶಿಪ್ನ ತೊಗೊಂಡಿರ್ತಾರೆ. ಅದರಲ್ಲಿ ಕ್ರೂಷಿಯಲ್ ಆಗಿ ಒಂದು ಕೆಲವು ಮೆಸೇಜ್ಗಳು ಬಂದಿದೆ. ಆ ಒಂದು ಸ್ಟೆಪ್ಗಳನ್ನ ನೀವು ತಪ್ಪು ಮಾಡಿದ್ರೆ ನೀವು ಕೌನ್ಸಿಲಿಂಗ್ನೇ ಅಟೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಏನಂದರೆ ಇಲ್ಲಿ ಮಹಾರಾಷ್ಟ್ರ ಸ್ಟೂಡೆಂಟ್ಸ್ಗೆ ಅಷ್ಟೊಂದು ಪ್ರಾಪರ್ ನಾಲೆಡ್ಜ್ ಇಲ್ಲ ಕೌನ್ಸಿಲಿಂಗ್ ಬಗ್ಗೆ. ಯಾಕೆ ಅಂದರೆ ಇಲ್ಲಿ ಎಷ್ಟೊಂದು ಜನ ಕ್ಲಾಸ್ BCDಗೆ ಬಿಲಾಂಗ್ ಆಗಿದ್ದಾರೆ, ಅವ್ರದ್ದು 600-650 ಮಾರ್ಕ್ಸ್ ಎಬೋ ಇದೆ. ಅವರೆಲ್ಲರೂ ಕೂಡ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಮಾಡಬೇಕು. ನಿನ್ನೆ ಆ ರೀತಿ ಒಂದು ಕೇಸ್ ಬಂದಿತ್ತು. ನಿನ್ನೆ ಲಾಸ್ಟ್ ಡೇಟು ಅವ್ರ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅಟೆಂಡ್ ಮಾಡಿಲ್ಲ. ಇವಾಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವೇನಾದರೂ ಈ ಒಂದು ಕ್ಲಾಸ್ಗಳಿಗೆ ಬಿಲಾಂಗ್ ಆಗಿದ್ರೆ ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂದರೆ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ನೀವು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಆಫ್ಲೈನಲ್ಲಿ ಅಟೆಂಡ್ ಮಾಡಿ. ಆಗಸ್ಟ್ 12ನೇ ತಾರೀಕು 13ನೇ ತಾರೀಕು ಇರುತ್ತೆ, ಸರಿನಾ? ನೆಕ್ಸ್ಟ್ ಏನಂದರೆ ಇಲ್ಲಿ CT ಅಪ್ಲಿಕೇಶನ್ ಹಾಕಿದ್ದೀರಾ ಮತ್ತು ನೀಟ್ ರೋಲ್ ನಂಬರ್ನು ಕೂಡ ಎಂಟರ್ ಮಾಡಿದಿರಾ. ಎಂಟರ್ ಮಾಡಾದ್ಮೇಲೆ ಅಲ್ಲೊಂದು ಟ್ಯಾಬ್ ಇರುತ್ತೆ ಅಪ್ಡೇಟ್ ಅಂತ, ಅದನ್ನ ಕೊಟ್ಬಿಟ್ಟು ನೀವು ಒಂದು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ಮಸ್ಟ್ ಆ್ಯಂಡ್ ಶುಡ್ ತೊಗೊಂಡಿರಲೇಬೇಕು. ಜೊತೆಗೆ ನಿಮ್ಮ ನೀಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ CET ಕೋರ್ಸಸ್ಗಳಿಗೆ ಯಾವ ರೀತಿ ರ್ಯಾಂಕಿಂಗ್ ತೋರಿಸ್ತಾ ಇರುತ್ತೆ, ಇಂಜಿನಿಯರಿಂಗ್ ರ್ಯಾಂಕಿಂಗ್ ಇಷ್ಟು, ಅಗ್ರಿಕಲ್ಚರ್ ರ್ಯಾಂಕಿಂಗ್ ಇಷ್ಟು ಅಂತ ಸೇಮ್ ಅದೇ ರೀತಿ ನೀಟ್ ಅಂತ ಬಂದ್ಬಿಟ್ಟು ನೀಟ್ ರ್ಯಾಂಕಿಂಗು ಕೂಡ ತೋರಿಸ್ಬೇಕಾಗುತ್ತೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಅದು ಬಂದಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ. ನೆನ್ನೆನೂ ಕೂಡ ಸೇಮ್ ಇದೇ ಕೇಸಲ್ಲಿ ಏನಾಗಿದೆ ಅಂದರೆ ರೋಲ್ ನಂಬರ್ನ ಎಂಟರ್ ಮಾಡಿದರೆ ಅದಾದಮೇಲೆ ಅಪ್ಡೇಟ್ ಕೊಟ್ಟಿಲ್ಲ, ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಂಡಿಲ್ಲ ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಈ ಒಂದು ಎರರು ಕೂಡ ಇತ್ತು, ಅದನ್ನು ಕೂಡ ಫಿಕ್ಸ್ ಮಾಡಿದ್ವಿ. ಈ ರೀತಿ ಇದೆ. ಮತ್ತು ನೀವು ಮ್ಯಾನೇಜ್ಮೆಂಟ್ ಕೋಟಾ ಅಂದರೆ ನೀವು ಯಾರು ಪ್ರೈವೇಟ್ ಕೋಟಾ ನೋಡ್ತಾ ಇದ್ದೀರಾ, ಕೆಲವರು ಆಗಲೇ ಕಾಲೇಜ್ ಹತ್ರ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಂಡು ಬಂದಿರ್ತೀರ. ಅವ್ರ ಕಾಲೇಜವ್ರು ಏನು ಹೇಳಿರ್ತಾರೆ, ನಮ್ದು ಒಂದೇ ಒಂದು ಕಾಲೇಜ್ ಕೊಡಿ ಅಂತ. ನೀವು ಬೇಕಂದರೆ ಸೇಫರ್ ಸೈಡ್ಗೆ ಕೆಳಗಡೆ ಅದರ್ ಕಾಲೇಜ್ನೂ ಕೂಡ ಕೊಡ್ಬೋದು. ಅವ್ರ ಕಾಲೇಜ್ ಏನಾದರೂ ಅಲೌಟ್ ಆಗಿಲ್ಲ ಅಂದರೆ ನಿಮಗೆ ಬೇರೆ ಕಾಲೇಜ್ಗಳು ಅಲೌಟ್ ಆಗುತ್ತೆ, ಸರಿನಾ? ಆ ರೀತಿ ಇರುತ್ತೆ. ಮತ್ತು ಇವಾಗ ನಾವು ಮೇಯ್ನಾಗಿ ಆಪ್ಷನ್ ಎಂಟ್ರಿ ಬಗ್ಗೆನೇ ಬಂದ್ಬಿಡೋಣ. ಆಪ್ಷನ್ ಎಂಟ್ರಿ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಇವತ್ತು ಕೂಡ ಸ್ಟಾರ್ಟ್ ಆಗೋ ಚಾನ್ಸ್ ತುಂಬಾ ಕಮ್ಮಿ ಇದೆ. ಯಾಕೆಂದರೆ ಆಫ್ಲೈನಲ್ಲೂ ಕೂಡ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋತಾರೆ ಕೆಲವರು, ಇನ್ನೂ ಅದಕ್ಕೂ ಕೂಡ ಇನ್ನೂ ಕೆಲವು ಆಫ್ಲೈನ್ ಪ್ರೊಸೆಸ್ಸು ಕೂಡ ನಡೀತೆ. ಅದರಿಂದ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಕ್ವಶನ್ ಇದೆಯಲ್ಲ,
ಅದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನಿಮಗೆ ಆಗಸ್ಟ್ 15ನೇ ತಾರೀಕು ಒಳಗಡೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಿಮಗೆ ನೆಕ್ಸ್ಟ್ 12ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಯಾವಾಗಾದರೂ ಕೂಡ ಸ್ಟಾರ್ಟ್ ಆಗ್ಬೋದು. ಒಂದು ಸಲ ಲಿಂಕ್ ಆಕ್ಟಿವೇಟ್ ಆಯಿತು ಅಂದರೆ ಮಿನಿಮಮ್ ಅಂದರೂ 2 to 3 ಡೇಸ್ ಟೈಮ್ನ ಕೊಟ್ಟಿರ್ತಾರೆ ಈ ಒಂದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಫಸ್ಟ್ ಮಾರ್ಕ್ ನೋಡು ಆಮೇಲೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ, ಸರಿನಾ? ಮತ್ತೆ ನಿಮ್ಗೆ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.